ನಮಸ್ತೆ, ನಾನು ನಿಮ್ಮ ತನುಜಾ ಕೆಬಿ. ಇವತ್ತು ನಾವು ಜಂತು ಹುಳುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ತುಂಬಾ ಜನ ಸ್ವೀಟ್ ತಿನ್ನೋದ್ರಿಂದ ಜಂತು ಹುಳುಗಳು ಬರುತ್ತೆ ಅಂತ ತಿಳ್ಕೊಂಡಿರ್ತಾರೆ. ಖಂಡಿತವಾಗಿಯೂ ಸುಳ್ಳು. ಜಂತು ಹುಳುಗಳು ಬರಲಿಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಸ್ವಚ್ಛತೆ ಇಲ್ಲದೆ ಇರೋದು. ಸ್ವಚ್ಛತೆ ಇಲ್ಲದೆ ಇರುವಂತಹ ಜಾಗದಲ್ಲಿ ನೊಣಗಳು ಕೂತಾಗ ಆ ನೊಣಗಳು ಬಂದು ನಾವು ತಿನ್ನುವಂತಹ ಆಹಾರದಲ್ಲಿರ್ಬೋದು, ನಾವು ಬಳಸುವಂತಹ ವಸ್ತುಗಳ ಮೇಲೆ ಕೂತಾಗ ಅಂತಹ ವಸ್ತುಗಳನ್ನು, ಅಂತಹ ಆಹಾರಗಳನ್ನು ನಾವು ಬಳಕೆ ಮಾಡಿದಾಗ ಇದು ಬರುವಂತಹ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ. ಅದರಲ್ಲೂ ಇದು ಯಾರಿಗೆ ತುಂಬ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಯಾರಿಗೆ ಅಜೀರ್ಣ ಸಮಸ್ಯೆ ಇರುತ್ತೆ, ಗಟ್ ಹೆಲ್ತ್ ಯಾರಿಗೆ ಸರಿ ಇರಲ್ಲ ಅಂಥವರಿಗೆ ಬೇಗ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಿದ್ರೆ ನಾವು ಈ ಸಮಸ್ಯೆಯಿಂದ ಯಾವ ರೀತಿ ಮುಕ್ತಿಯನ್ನು ಹೊಂದ್ಬೋದು ಅಂತ ಹೇಳಿದ್ರೆ, ವಿಡಂಗ ಬೀಜಗಳು, ಇದಕ್ಕೆ ರಾಮಬಾಣ ಅಂತಲೇ ಹೇಳ್ಬೋದು. ಇದರಿಂದ ತಯಾರಿಸಿದಂತಹ ವಿಡಂಗ ಅರಿಷ್ಟ ನಮ್ಮಲ್ಲಿ ಸಿಗುತ್ತೆ. ಸೊ ಯಾರಿಗಾದರೂ ಬೇಕು ಅಂದರೆ ನಾವು ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅದರಲ್ಲೂ ಮಕ್ಕಳಿಗೆ 10ರಿಂದ 12 ವರ್ಷದ ಒಳಗಿನ ಮಕ್ಕಳಿಗೆ ಪ್ರತಿ 6 ತಿಂಗಳಿಗೊಂದ್ಸರಿ ಈ ಕಷಾಯವನ್ನು ಕೊಡೋದ್ರಿಂದ ಅವರ ಗಟ್ ಹೆಲ್ತ್ ಇರ್ಬೋದು, ಅವರ ಕರುಳಿನ ಆರೋಗ್ಯ ಇರ್ಬೋದು, ತುಂಬಾ ಹೆಲ್ಪ್ ಆಗುತ್ತೆ. ಇದು ಅವರ ಬೆಳವಣಿಗೆಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಆದಷ್ಟು ಶುಚಿತ್ವವನ್ನು ಕಾಪಾಡಿ ಇಂತಹ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಬರ್ತೀವಿ. ಧನ್ಯವಾದಗಳು.